ಇವುಗಳ ಒಂದು ಕ್ಯಾಶ್ ಪ್ರೈಸನ್ನು ಕೂಡ ಕೊಡ್ತಾ ಇದ್ದೀವಿ. ಜೊತೆಗೆ ಒಂದು ಪ್ರಶಸ್ತಿ ಪತ್ರನೂ ಕೂಡ ನೀಡ್ತಾ ಇದ್ದೀವಿ. ಮೆಡಲ್ ಅಂತ ಯಾವ ಥರ ಮೆಡಲ್? ಸೊ ಇನ್ನು ಗೋಲ್ಡ್ ಮೆಡಲ್ ನೀವು ಹೇಳ್ತಾ ಇದ್ದೀರಿ? ಇಲ್ಲ, ಅದು ಮೊದಲಿಗೆ ನಾವು ಗೋಲ್ಡ್ ಮೆಡಲ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದು ಅಡ್ಜಸ್ಟ್ ಆಗಲಿಲ್ಲ. ಕೊನೆಗೆ ಸಿಲ್ವರ್ ಮೆಡಲ್ ಕೊಡೋಣ ಅಂತಲೂ ಕೂಡ ಯೋಚನೆ ಮಾಡಿದ್ವಿ. ಈಗ ಸದ್ಯಕ್ಕೆ ನಮ್ಮ ಪರಿಸ್ಥಿತಿನಲ್ಲಿ ಬ್ರಾಂಜ್ ಮೆಡಲ್ ಕೊಡೋದು ಸೂಕ್ತ ಅಂತ ಹೇಳಿ ಬ್ರಾಂಜ್ನಿಂದ ಮಾಡಿದಂಥ ಒಂದು ಮೋಲ್ಡೆಡ್ ಮೆಡಲ್ನ ನಾವು ಇವತ್ತು ಅರ್ಪಣೆ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಇದೇ ಥರ ಪ್ರತಿ ವರ್ಷವೂ ಕೂಡ ಫೆಬ್ರವರಿ 3ನೇ ತಾರೀಕು ಡಾಕ್ಟರ್ ಸಿದ್ಧಲಿಂಗ ಕವಿಗಳ ಜನ್ಮ ದಿನಾಚರಣೆಯಂದು ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರರ ಸಮನ್ವಯ ಸಮಿತಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡು ಒಂದು ಸ್ಕ್ರೀನಿಂಗ್ ಕಮಿಟಿಯನ್ನು ಮಾಡಿ ಪ್ರತಿ ವರ್ಷವೂ ಕೂಡ ಈ ಒಂದು ರಾಜ್ಯ ಪ್ರಶಸ್ತಿಯನ್ನು ನೀಡೋದಕ್ಕೆ ತೀರ್ಮಾನ ಮಾಡಿದ್ವಿ. ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೀವಿ. ಸಾವಿತ್ರಿಬಾ ಫುಲೆರವರ ಜಯಂತಿಯನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರರ ಸಮನ್ವಯ ಸಮಿತಿಯ ದಿನದರ್ಶಿನಿ ಕೂಡ ಇವತ್ತು 2026ನೇ ಸಾಲಿನ ದಿನದರ್ಶಿನಿಯನ್ನು ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗೆಯೇ ಸಮನ್ವಯ ಸಂಗಾತಿ ಎನ್ನುವ ಪತ್ರಿಕೆಯನ್ನು ಕೂಡ ಇವತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರ ವಿಶೇಷ ಅಂಕದೊಳಗೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಇವಾಗ ನಡೀತಾ ಇದೆ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಈ ಪ್ರಶಸ್ತಿಯನ್ನು ನೀಡಬೇಕಾದ್ರೆ ನಾವು ಕೇಂದ್ರ ಸಮಿತಿಯ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಮೊದಲಿಗೆ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಇವತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಜನ್ಮ ದಿನಾಚರಣೆಯ ದಿನದಂದು ಏನಾದರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಚರ್ಚೆ ನಡೆದಾಗ ಇಲ್ಲ, ಈ ವರ್ಷದಿಂದ ನಾವು ರಾಜ್ಯ ಪ್ರಶಸ್ತಿಯನ್ನು ನೀಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ಅದರ ಪ್ರಕಾರ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಜನ್ಮದಿನದಂದು ಇವತ್ತು ಒಂದು ರಾಜ್ಯ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೀವಿ. ಒಂದು ಸ್ಕ್ರೀನಿಂಗ್ ಕಮಿಟಿಯನ್ನು ಕೂಡ ನಾವು ಮಾಡಿದ್ವಿ. ಆ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಭಾಳಷ್ಟು ಜನರ ಒಂದು ಪಟ್ಟಿ ಇತ್ತು. ಹೋರಾಟಗಾರರ ಪಟ್ಟಿ, ಸಾಹಿತಿಗಳ ಪಟ್ಟಿ, ಕವಿಗಳ ಪಟ್ಟಿ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳ ಪಟ್ಟಿನೂ ಕೂಡ ಇತ್ತು. ಇದರಲ್ಲಿ ಯಾರಿಗೆ ನಾವು ರಾಜ್ಯ ಪ್ರಶಸ್ತಿಯನ್ನು ನೀಡಬೇಕು ಅನ್ನುವಂಥ ಒಂದು ಚಿಂತನೆ ಮಾಡಿದಾಗ ಎಲ್ಲರ ಒಂದು ಬಯೋಡಾಟನ ನಾವು ಸ್ಟಡಿ ಮಾಡಿ ಚರ್ಚೆ ಮಾಡಿದಾಗ ನಮಗೆ ಕಣ್ಣಿಗೆ ಬಂದದ್ದು ಡಾಕ್ಟರ್ ಗಂಗಾಧರರವರು. ನಿಕಟವಾಗಿ ಕವಿ ಸಿದ್ಧಲಿಂಗಯ್ಯನವ್ರ ಜೊತೆ ಇದ್ದಂಥವರು, ಅವರ ಶಿಷ್ಯಂದರು ಕೂಡ ಮತ್ತು ಅನುಯಾಯಿಯೂ ಕೂಡ ಪ್ರತಿ ತಿಂಗಳು 11ನೇ ತಾರೀಕಿನಂದು ನಿರಂತರವಾಗಿ ಸಿದ್ಧಲಿಂಗಯ್ಯನವರ ಕಾರ್ಯಕ್ರಮವನ್ನು, ವಿಚಾರ ಸಂಕಿರಣಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಅವರಿಗೆ ಮೊದಲ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ಉತ್ತಮ ಅಂತ ತೀರ್ಮಾನ ಮಾಡಿ ಡಾಕ್ಟರ್ ಗಂಗಾಧರರವರನ್ನು ನಾವು ರಾಜ್ಯ ಪ್ರಶಸ್ತಿಗೆ ನಾವು ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ. ಅದರ ಪ್ರಕಾರ ಇವತ್ತು ಡಾಕ್ಟರ್ ಸಿದ್ಧಲಿಂಗ ರಾಜ್ಯ ಪ್ರಶಸ್ತಿಯನ್ನು ಡಾಕ್ಟರ್ ಗಂಗಾಧರರವರಿಗೆ ನಾವು ನೀಡ್ತಾ ಇದ್ದೀವಿ. ಅದುವೇ ಬಡವರ ನಿರ್ಮಿತ ಶಕ್ತಿ ನಾಡೋಜ ಡಾಕ್ಟರ್ ಸಿದ್ಧಲಿಂಗ ಜನ್ಮದಿನಾಚರಣೆ ಅಂಗವಾಗಿ ಡಾಕ್ಟರ್ ಸಿದ್ಧಲಿಂಗ ರಾಜ್ಯ ಪ್ರಶಸ್ತಿ ಪ್ರಥಮವಾಗಿತ್ತು. ಇದಕ್ಕೆ ಪ್ರೊಫೆಸರ್ ವಿ ಗಂಗಾಧರ್ ರವರನ್ನು ಆಯ್ಕೆ ಮಾಡಲಾಗಿತ್ತು. ಇವರ ಬಗ್ಗೆ ಈಗಾಗಲೇ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನ್ಯರು ಅವರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆದಾಗ್ಯೂ ಸಹ ಸಮನ್ವಯ ಸಮಿತಿ ವತಿಯಿಂದ ಒಂದು ಕಿರು ಪರಿಚಯವನ್ನ ಈ ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಶ್ರೀಯುತರು ಶ್ರೀ ಬಾಬಯ್ಯ ಮತ್ತು ಶ್ರೀಮತಿ ಗಂಗಮ್ಮ ದಂಪತಿಗಳಿಗೆ 1967 ಮೇ 17ರಂದು ಜನಿಸಿದ್ದು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಹಾಗೂ PhD ಪದವಿಯನ್ನು ಪಡೆದು ಅಲ್ಲಿಯೇ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರಿಗೆ ಪ್ರಮೀಳಾ ಎಂಬ ಸಂಗಾತಿ, ಹರಿಪ್ರಿಯ ಮತ್ತು ಹರ್ಷ ಎಂಬ ಮಕ್ಕಳಿದ್ದು ಸುಖಿ ಕುಟುಂಬದಲ್ಲಿ ಸುಖಿ ಗೀತೆಯನ್ನು ಹಾಡುತ್ತಾ ದಾಂಪತ್ಯದ ಮೌಲ್ಯಗಳನ್ನು ಎತ್ತಿ ಹಿಡಿದರು. ದಯಮಾಡಿ ಎಲ್ಲ ಸಭಿಕರು ಜೋರು ಚಪ್ಪಾಳೆಯ ಮೂಲಕ ಅವರನ್ನ ಗೌರವಿಸಬೇಕಂತ ಕೋರ್ಪಡೆ